ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ಜಮಾರೆ ಜೋಕು ಜೋರು ಹನಿಗವನ ಪಾಯಸ ಕೀರೋ ವವಾರೆ ಶಾಯಿರೆಗಳು ಬಳ್ಳಾರೆ ಅಡಕವಾಡು. ಲಹರಿ ರೆಕಾರ್ಡಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವಂತಹ ಹರಟೆ ಮಲ್ಲರ ಹಾಸ್ಯೋತ್ಸವ ನಗೋತ್ಪಾದಕರನ್ನು ನಾವೀಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮೆಲ್ಲರ ಮೆಚ್ಚಿನ ಮಾಸ್ಟರ್ ಹಿರಣ್ಣಯ್ಯ ಅವರಿಂದ ವೇದಿಕೆ ಮೇಲಿರುವ ಹಾಗೂ ವೇದಿಕೆಯ ಮುಂದಿರುವ ಅಭಿಮಾನಿ ಅನ್ನದಾತರಿಗೆಲ್ಲ ಅನಂತ ಅಭಿವಂದನೆಗಳು. ಮುಂದೆ ಹಾಸ್ಯದ ಲಹರಿಯನ್ನು ಹರಿಸೋದಕ್ಕೆ ಹಾಸ್ಯ ಬ್ರಹ್ಮರು ಇಷ್ಟು ಜನ ಇರುವಾಗ ಆರಂಭದ ಮಾತಿನಲ್ಲಿ ಎರಡು ಮಾತಾಡಿ ಸಮಯವನ್ನು ಕಾಪಾಡಿ ನಮ್ಮ ಬರಗೂರು ರಾಮಚಂದ್ರಾಯರು ಹೇಳಿದ ಹಾಗೆ ಸಮಯವನ್ನು ಕಾಪಾಡಿ ನನ್ನ ಸಮಯದಷ್ಟರಲ್ಲೇ ಎರಡು ಒಳ್ಳೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆಂದರೆ ನಾನು 53 ವರ್ಷದಲ್ಲಿ ನಾನು ಒಳ್ಳೆ ಮಾತು ಆಡೇ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ. ಅದು ಒಂದು ರೀತಿಯಲ್ಲಿ ಸರಿ, ಯಾಕೆಂದರೆ ನಾನು ಖಾಯಂ ವಿರೋಧ ಪಕ್ಷದ ನಾಯಕ ಅಂತ ಶ್ರೀನಿವಾಸ್ ಹೇಳಿಬಿಟ್ಟಿದ್ದಾರೆ. ಈ ವಿರೋಧ ಪಕ್ಷದ ನಾಯಕರು ಯಾವತ್ತಾದರೂ ಆಳೋ ಪಕ್ಷನ ಹೊಗಳಿರೋದು ನೋಡಿದ್ದೀರಾ? ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿರ್ತಾರೆ, ಆದರೆ ಇವರು ಹೊಗಳಬಾರದು. ಹೊಗಳಲಿಕ್ಕಿದೆ ವಿಷಯ, ಆದರೆ ಹೊಗಳಬಾರದು. ಅದು ಒಂದು ಎಥಿಕ್ಸ್. ಅದು ಹಾಗೆ ನನಗೇನಾಗಿದೆ ಅಂದರೆ ರಂಗಭೂಮಿಯಲ್ಲಿ ನಿಂತಾಗ ರಾಜಕೀಯವನ್ನು ಮಾತಾಡದೇ ಇದ್ದ ದಿವಸವೆಲ್ಲ ನನಗೆ ಕಲೆಕ್ಷನ್ ಕಮ್ಮಿ ಆಗಿಬಿಟ್ಟಿದೆ. ಕಮ್ಮಿಯನ್ನು ಮತ್ತು ಎಷ್ಟೋ ಕಡೆ ಕ್ಯಾಂಪ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ನನಗೆ ಸದಾಕಾಲ ಅನ್ನ ಕೊಡುವ ಆ ಪವಿತ್ರ ರಾಜಕಾರಣಿಗಳಿಗೆ ಆಮೇಲೆ 44 ವರ್ಷಗಳ ಕಾಲ ನನ್ನನ್ನು ಸಾಕಿ ನನ್ನ ಹೆಂಡತಿ ನನ್ನ ಮಕ್ಕಳಿಗೆಲ್ಲ ನಾನು ಏನೋಷ್ಟು ನನ್ನ ಕರ್ತವ್ಯ ನಿರ್ವಹಣೆ ಮಾಡುವ ಶಕ್ತಿ ಕೊಟ್ಟು ಹಿರಣ್ಯ ಮಿತ್ರಮಳ್ಳಿಗೆ ಆಯುಸ್ ತುಂಬಿ ಇವತ್ತು ಪ್ರಪಂಚದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ನನ್ನನ್ನು ಬಳಸಿಕೊಂಡಂಥ ಲಂಚಾವತಾರ ನಾಟಕದ ಕರ್ತೃ. ಆ ಲಂಚಕ್ಕೆ ನಮೋ ನಮಃ. ಲಂಚವೇ ಇಲ್ಲದೆ ಹೋಗಿದ್ದರೆ ನಾನೆಲ್ಲಿರ್ತಿದ್ದೆ? ರಾವಣನೇ ಹುಟ್ಟದೆ ಹೋಗಿದ್ದರೆ ರಾಮಾವತಾರ ಯಾಕಾಗ್ತಿತ್ತು? ಇದೆಷ್ಟು ಸತ್ಯವೋ ಇದು ಅಷ್ಟೇ ಸತ್ಯ. ಆದ್ದರಿಂದ ಒಂದು ರಾಜಕಾರಣಿಗಳು, ಒಂದು ಲಂಚಾವತಾರ ಭ್ರಷ್ಟಾಚಾರಗಳು, ಇದು ನನ್ನ ಚಿತ್ರಗುಪ್ತರಿದ್ದ ಹಾಗೆ. ಅವುಗಳಿಗೆ ಪ್ರಥಮ ನಮಸ್ಕಾರ. ಇನ್ನು ಸಂಗೀತವಾದ ಮೇಲೆ ಹಾಸ್ಯಕ್ಕೆ ಬಂದಿದ್ದೇವೆ. ಎಷ್ಟು ಸೊಗಸಾದಂಥ ಏರ್ಪಾಡಿದು. ಸಂಗೀತದ ಸಮಗ್ರತೆಯೇ ಹಾಸ್ಯದಲ್ಲಿದೆ. ಕೆಟ್ಟದಾಗ ಹಾಡಿದಾಗ ಕೂಡ ಹಾಸ್ಯ ಇದೆಯಲ್ಲ ಅಲ್ಲಿ. ಯಾಕೆಂದರೆ ಎರಡು ಮಾತು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಒಂದು, ಮಾತಿಗೆ ಬೆಲೆ, ಮನುಷ್ಯನಿಗೆ ತಲೆ, ಮನೆಗೆ ಒಲೆ ಹೇಗೆ ಅಗತ್ಯನೋ ಹಾಗೆ ಬಾಳಿಗೆ ಒಂದು ಕಲೆ ಅತ್ಯಗತ್ಯ. ಹುಟ್ಟಿದ ಮನುಷ್ಯನಿಗೆ ತಲೆ ಇರಬೇಕು. ಇಲ್ಲದೇ ಇರೋರು ಇದ್ದಾರೆ, ಅವ್ರು ಇಲ್ಲಿಲ್ಲ, ವಿಧಾನಸೌಧದಲ್ಲಿ ರಾಜಕೀಯದಲ್ಲಿ ಇದ್ದಾರೆ. ಅವರಿಗೆ ತಲೆ ಇಲ್ಲದ್ರಿಂದಲೇ ನಾನು 53 ವರ್ಷ ತಲೆ ಎತ್ಕೊಂಡು ಬದುಕಿದ್ದೀನಿ. ನಾನು ಹುಟ್ಟಿದ ಮನುಷ್ಯನಿಗೆ ತಲೆ ಇರಬೇಕು, ಕಟ್ಟಿದ ಮನೆಗೆ ಒಂದು ಒಲೆ ಇರಬೇಕು, ಆಡಿದ ಮಾತಿಗೆ ಬೆಲೆ ಇರಬೇಕು, ಬದುಕಿಗೆ ಒಂದು ಕಲೆ ಇರಬೇಕು. ಅದು ಎಂಥ ಕಲೆ ಇರಬೇಕಂದ್ರೆ ವೃದ್ಧಾಪ್ಯದಲ್ಲಿರುವವರಿಗೆ ಮಾತ್ರ ಆ ಕಲೆಯ ಪ್ರಯೋಜನ ಆಗುತ್ತೆ. ಎಷ್ಟೋ ಜನ ರಿಟೈರ್ ಆದ ಕೂಡಲೇ ಅವರು 90% ಸತ್ತೆ ಅಂದ್ಕೊಂಡ್ಬಿಡ್ತಾರೆ. ಇನ್ನೇನು ಸರ್ ಮುಗೀತು ನಂದು, ಆಗತ್ತೆ ಸರ್, ಮನೆಗೆ ಹಾಲು ತರೋದು, ಹಾಲು ಪ್ಯಾಕೆಟ್ ಒಡೆಯೋದು, ತರಕಾರಿ ತಂದು ಕೊಡೋದು, ಅಲ್ಲಿಗೆ ಮುಗಿದಾಯ್ತು ಸರ್.
ಅಕಸ್ಮಾತ್ ಮಕ್ಕಳ ಜೊತೆ ಇದ್ದರೆ, ಮೊಮ್ಮಕ್ಕಳ ಕೈಲಿದ್ದರೆ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದು, ಇಷ್ಟೇ ಸರ್. ಇದು ಎಂಥ ಒಂದು ಕೀಳರಿಮೆಯನ್ನು ಹುಟ್ಟಾಕುವಂಥ ಜೀವನದ ಸಂಧ್ಯಾ ಇದೆಯಲ್ಲ, ಆ ಸಂಧ್ಯಾಕಾಲದಲ್ಲಿಯೂ ಯೌವನವನ್ನು ಅನುಭವಿಸ್ಬೋದು. ಅಂದರೆ ಅವನಿಗೊಂದು ಕಲೆ ಇರಬೇಕು. ಇಲ್ಲ ಓದೋದು, ಇಲ್ಲ ಯಾರು ಓದಿದರೆ ಸಹಿಸೋದು, ಹಾಡೋದು, ಇಲ್ಲ ಯಾರು ಹಾಡಿದರೆ ಸಹಿಸೋದು. ಹೀಗೆ ಇದರಲ್ಲೆಲ್ಲ ಅತ್ಯಂತ ಯೌವನವಾಗಿ ಸದಾಕಾಲ 120 ವರ್ಷದಲ್ಲೂ ಇರೋರು ಇದ್ದಾರೆ. ಯಾರಪ್ಪ ಅಂದರೆ ನಮ್ಮ ಹಾಸ್ಯ ಬ್ರಹ್ಮರು. ಅವರು ನಗುತ್ತಾರೆ, ನಿಮ್ಮನ್ನು ನಗಿಸ್ತಾರೆ. ಎಲ್ಲಾರ ನೋಡಿದಾರ ಸ್ವಾಮಿ ಹಾಸ್ಯಗಾರನಿಗೆ ಗಂಟು ಮುಖಾನ ಬೀಚಿ ಹೇಳ್ತಾ ಇದ್ದ. ಅವನ ಪೆನ್ಷನ್ ಪೇಪರ್ ಹೋದಾಗ ಆ ಪೆನ್ಷನ್ ಕ್ಲಾರ್ಕ್ ಪಾಪ ಬೀಚಿ ಯಾರು ಅಂತ ಅವನಿಗೆ ಗೊತ್ತಿಲ್ಲ. 1 ತಿಂಗಳು ಅಲಿಸಿದಾನೆ. ಏನ್ರಿ ಯಾಕೆ ಬಂದ್ರಿ, ಹಾಂ ಸರಿ ಅಂತಾನೆ ಇದ್ದಂತೆ. 30 ದಿವಸಗಳ ತರುವಾಯ ಬೀಚಿಗೆ ಮನಸ್ಸು ಇಷ್ಟು ಬೇಜಾರಾಯಿತು, ತನ್ನ ಇಡೀ ಫೈಲ್ಗಳನ್ನ ಕೊಂಕಲಲ್ಲಿ ಇಟ್ಕೊಂಡು ಹೋದ. ಆಫೀಸ್ಗೆ ಹೋದ. ಎಲ್ಲ ಕೂತಿದ್ದಾರೆ, ಬಂದವರೆಲ್ಲ ನಿಂತಿದ್ದಾರೆ ಕೆಲಸಕ್ಕೋಸ್ಕರ. ಎದುರುಗಡೆ ಇವನ ಗಂಟು ಮುಖದ ಕ್ಲಾರ್ಕ್ ಕೂತಿದ್ದ. ಅವನನ್ನು ನೋಡಿದ ಕೂಡಲೇ ಆ ಕೈನಲ್ಲಿದ್ದ ಫೈಲ್ನ ತುಯ್ದು ರೈ ಅಂತ ಎಸ್ತು ಓಡೋಗಿ ಅವನ ಬಾಚಿ ತಬ್ಕೊಂಡು, ನನ್ನ ಪೆನ್ಷನ್ ಇಲ್ದಿದ್ರೆ ಪೀಡೆ ಹೋಯ್ತು, ನಿನಗೇನಾಗಿದೆ ಹೇಳು, ನೀನು ನಗಬೇಕಯ್ಯ, ನಿನ್ನ ನಗುಗೆ ನನ್ನ ಪೆನ್ಷನ್ ಎಲ್ಲ ದಾನ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನೀನು ನಗಬೇಕಯ್ಯ. ಆ ಗಂಟು ಮುಖದ ಕ್ಲಾರ್ಕನ್ನ ಕಂಡಾಗ ನಮಗನ್ಸುತ್ತೆ, ಎಷ್ಟೊತ್ತು ನೋಡೋಕ್ಕೆ ಸಾಧ್ಯ ಸ್ವಾಮಿ, ಎಷ್ಟೊತ್ತು ನೋಡೋಕ್ಕೆ ಸಾಧ್ಯ? ಅಂಥ ಹಾಸ್ಯದ ಮನುಷ್ಯ ತಾನು ಸಾಯುವಾಗ ಎಷ್ಟು ಪ್ರಜ್ಞಾಪೂರ್ವಕವಾಗಿ ಬರೆದಿದ್ದ ಅಂದರೆ, ನಾನು ಸತ್ತ, ನನ್ನ ಎಲ್ಲವನ್ನು ಮುಗಿಸಿದ ತರುವಾಯ ನಾನು ಸತ್ತ ಸುದ್ದಿ ಹೊರಗೆ ಹೋಗಬೇಕು ಅಂತ ಅಂದಾಗ ಆ ಬೀಚಿಗೆ ಹಾಸ್ಯ ಪ್ರಜ್ಞೆ ಜೊತೆಗೆ ಸಮಾಜ ಪ್ರಜ್ಞೆ ಅದು ಇತ್ತು. ಹಾಗೆ ಈ ಹಾಸ್ಯ ಬ್ರಹ್ಮರಿಗೆ ನಮಗೆ ಮೊದಲನೇ ಸಾವಿಲ್ಲ, ಕಲಾವಿದರು ಯಾರೂ ಸಾಯಲ್ಲ. ಅವನೇ ಹೇಳಿದಾನೆ ಬೀಚಿ, ಸತ್ತಂತೆ ಬದುಕಿರುವ ಜನ, ಸತ್ತ ಮೇಲೂ ಬದುಕಿರುವ ಜನ. ಸತ್ತಂತೆ ಬದುಕಿರುವ ಜನ ಎಲ್ಲಿ ಬೇಕಾದ್ರೂ ಸಿಗುತ್ತಾರೆ. ಒಂದೇ ಕಡೆ ನೋಡಬೇಕು ಅಂದರೆ ವಿಧಾನಸೌಧ ಮತ್ತು ವಿಕಾರಸೌಧ, ಅದು ಸಾಲದು ಅಂತ ವಿಕಾರಸೌಧ ಕಟ್ಟಿಸಿದ್ದಾರೆ. ಈಗ ಸತ್ತ ಮೇಲೂ ಬದುಕಿರುವ ಜನ, ಕುವೆಂಪು ಸತ್ತಿದ್ದಾರ, DVG ಸತ್ತಿದ್ದಾರ, ದೇವುಡು, ಬೀಚಿ, ಆನಾಕರು, ಇವರೆಲ್ಲ ಎಲ್ಲಿ ಸತ್ತಿದ್ದಾರೆ? ಸಾಯೋದಿಲ್ಲ ಅವರು. ಆದ್ದರಿಂದ ಸತ್ತ ಮೇಲೂ ಬದುಕಿರುವ ಜನಕ್ಕೆ ಪಟ್ಟಿಗೆ ಸೇರೋದಕ್ಕೆ ನಾವು ನೀವು ಸೇರಿದ್ದೇವೆ. ಇನ್ನು ಎರಡನೇದಾಗಿ, ನಾವೆಲ್ಲ ನಗಿಸ್ತೇವೆ, ಆದರೆ ನಗುವಿನ ಒಡೆಯರು ನೀವು. ನಮ್ಮ ಬರ್ಗೋರು ಹೇಳಿದ್ರ ಚಪ್ಪಾಳೆ ತಟ್ಟಿ ಅಂತ ಹೇಳಿ ತಟ್ಟಿಸ್ಕೊಳ್ಳೋದಿದೆಯಲ್ಲ, ಹಾಗೆ ನಗರಿ ನಗರಿ ಅಂತ ಹೇಳಿ ನಗಿಸ್ಕೊಳ್ಳೋಂಥ ಪ್ರಮೇಯ ಬೇಡ. ಯಾಕೆಂದರೆ ನಗುವಿನ ಯಜಮಾನರು ನೀವು ಹೊರಗೆ ಬಿಟ್ಟರೆ ಮಾತ್ರ ಅದು ಹೊರಗೆ ಬರುತ್ತೆ. ಇದನ್ನು ಬಿಚ್ಚಿನೇ ಹೇಳಿದ್ದ. ಆದ್ದರಿಂದ ನಿಮ್ಮ ನಗುವನ್ನು ತಡಿಬೇಡಿ. ನಗು ತಡೆಯೋದು, ಮಲಮೂತ್ರಗಳನ್ನು ತಡೆಯೋದು ಎರಡೂ ಒಂದೇ. ಯಾಕೆಂದರೆ ಕನ್ನಡ ಇಂಥ ಸೊಗಸಾದ ಭಾಷೆ. ಭಾರತದ ಸುಮಾರು ಭಾಷೆಗಳ ಪೈಕಿ ಅತ್ಯಂತ ಶ್ರೇಷ್ಠತಮವಾದ ಭಾಷೆ ಕನ್ನಡ. ಯಾಕೆಂದರೆ ಪದಗಳ ಬಳಕೆಯಲ್ಲಿ ನಮ್ಮವರು ಬಳಸಿರೋ ಹಾಗೆ ಪದಗಳನ್ನು ಯಾವ ನಮ್ಮ ಭಾಷೆಯಲ್ಲೂ ಬಳಸೋಕ್ಕೆ ಸಾಧ್ಯವಿಲ್ಲ. ನೋಡಿ, ಹಸಿವಿನ ಬಾಧೆಯನ್ನೂ ಅಲ್ಲ, ನಿದ್ರಾ ಬಾಧೆಯನ್ನೂ ಅಲ್ಲ, ಕಾಮ ಬಾಧೆಯನ್ನೂ ಅಲ್ಲ, ಆಸೆ ಬಾಧೆಯನ್ನೂ ಅಲ್ಲ, ನನ್ನ ಮಗಂದು ಜಲಬಾಧೆ, ಮಲಬಾಧೆ. ಬಾಧೆ ಅನ್ನೋ ಪದದ ಸಾರ್ಥಕ ಅರ್ಥವನ್ನು ಸರಿಯಾಗಿ ಪ್ರಯೋಗ ಮಾಡಿ ಅದರ ಹಿಂದಿಟ್ಟಿರ್ತಕ್ಕಂಥದ್ದು ಜಲಮಲ. ಅದನ್ನು ಬಿಟ್ಟರೆ ಈ ಹಸುವಿನ ಬಾಧೆಗಿಂತ ಹಾಸ್ಯದ ಬಾಧೆ ಇದೆಯಲ್ಲ, ಅದನ್ನು ತಡಿಬಾರ್ದು. ಕೆಲವರು ತಡೆದು ಬಹಳ ಕಷ್ಟ ಅನುಭವಿಸಿರ್ತಾರೆ. ಇನ್ನು ನಗುವಿನಲ್ಲಿ ಅನೇಕ ಬಗೆ ಇದೆ ಬಿಡಿ, ಅನೇಕ ಬಗೆ. ಅದರಲ್ಲಿ 3 ಬಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. 3 ಬಗೆ: ಮುಗುಳ್ನಗೆ, ಕೊರಳ್ನಗೆ, ಕರುಳ್ನಗೆ. ಈ ಮುಗುಳ್ನಗೆ ಎಲ್ಲಿ ನೋಡ್ಬೋದಪ್ಪ? ಮುಗುಳ್ನಗೆನ 2 ಜಾಗ ಸ್ವಾಮಿ. ಒಂದು, ಪರಮಾತ್ಮನ ಮುಖದಲ್ಲಿ. ಪರಮಾತ್ಮನ ಯಾರು ನೋಡಿದಾರಾ? ಬರೀ ನೀರು, ಹೆದರಬೇಡಿ. ನಮ್ಮ ಕಾಲದಲ್ಲಿ 1 ಬಾಟ್ಲ್ ಇಟ್ಕೊಂಡು ಓಡಾಡಿದರೆ ಜನ ನಮ್ಮನ್ನು ಉಗಿತಿದ್ರು. ಇವತ್ತು ಯಾವ ಸಭೆ ಆಗಲಿ ಬಾಟ್ಲ್ ಟೇಬಲ್ ಮೇಲಿದ್ದೆ ಸಭೆ ಓಪನ್ನೇ ಆಗಲ್ಲ. ಈ ಮುಗುಳ್ನಗೆಯನ್ನು 2 ಕಡೆ ನೋಡಬಹುದು. ಒಂದು ಪರಮಾತ್ಮನ ಮುಖದಲ್ಲಿ, ಅದು ಯಾವ ಚಿತ್ರಕಾರ ಬರೋದನೋ, ಅದು ಯಾವ ಶಿಲ್ಪಿ ಕಡದನೋ ಗೊತ್ತಿಲ್ಲ. ಆ ಗೋಳು ನೀವು ಹೋಗಿ ನೋಡಬೇಕು. ಆ ಶ್ರವಣ ಬೆಳಗೊಳದಲ್ಲಿ 58-60 ಅಡಿ ಎತ್ತರದ ಸ್ವಾಮಿ ಬಾಹುಬಲಿ ಕೆಳಗಡೆಯಿಂದ ನೋಡಿದಾಗ ಭಯವಾಗುತ್ತೆ. ಅಯ್ಯಯ್ಯಪ್ಪ, ಈ ಸ್ವಾಮಿ ಏನು ಇಷ್ಟು ಎತ್ತರ, ಇಷ್ಟು ಗಾತ್ರ ಅಂತ. ಆದರೆ ಅಲ್ಲಿ ಹೋಗಿ ನಿಂತಾಗ 3 ಕಡೆಯಿಂದ ಸ್ವಾಮಿಯನ್ನು ನೋಡಿದಾಗ ಎಡ, ಬಲ ಮತ್ತು ಮುಂದೆ
ಆ ನಗುವಿನಲ್ಲಿ ಎಷ್ಟು ಜಗತ್ತನ್ನು ಅಡಗಿಸಿದ್ದಾನೆ ಆ ಶಿಲ್ಪಿ ಮಹಾನುಭಾವ. ಒಂದರಲ್ಲಿ ಗಂಭೀರವಾದ ನಗು, ಒಂದರಲ್ಲಿ ರಾಜನಗು, ಮುಂದರಡೆ ಮಂದಹಾಸ. ಬಡ್ಡಿ ಮಂದಿ ಏನು ನಗು ಸರ್ ಅದು. ಮಹಾಕಾಳಿ ಬರೆದವರ ಮುಖದ ಆ ಚಿತ್ರದಲ್ಲೂ ಒಂದು ನಗುವನ್ನು ಬಿಡಿಸ್ತಾನೆ ಚಿತ್ರಕಾರ. ಎಂಥ ನಗು ಅದು. ಇದು ಪರಮಾತ್ಮನ ಮುಖದಲ್ಲಿ ಮಾತ್ರ ನಾವು ಕಾಣಬಹುದು ಅದು ನಗು. ಅದು ಬಿಟ್ಟರೆ ಎರಡನೇ ಜಾಗ ಯಾವುದು ಅಂದರೆ, ನಿಮ್ಮೆಲ್ಲರ ಮನಲ್ಲೂ ಇದೆಯಲ್ಲಪ್ಪ 6 ತಿಂಗಳು 7 ತಿಂಗಳ ಮಗು. ಆ ಮಗು ಮುಖ ನೋಡಿ, ಎಂಥ ನಗು ಸ್ವಾಮಿ ಅದ, ಎಂಥ ನಗು ರೀ. ನನ್ನ ಮೊಮ್ಮಗು ತೋರಿಸ್ದೆ, ಈ ನಗುವನ್ನು ನೀನು ನಕ್ಕಿದ್ದೆ, ನಾನು ನಕ್ಕಿದ್ದೆ 6 ತಿಂಗಳ ಮಗುವಾಗಿದ್ದಾಗ. ನಮ್ಮ ಅಪ್ಪ ಅಮ್ಮ ಇದನ್ನು ಆನಂದದಿಂದ ಅನುಭವಿಸಿದ್ರು. ಇವತ್ತು ನಾನು ಆ ನಗುವನ್ನು ಮಾರ್ಕೊಂಡು, ಆ ನಗುವನ್ನು ನಾಶ ಮಾಡಿಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಸಾಯೋದ್ರೊಳಗೆ ಇನ್ನೊಂದು ಸಲ ಅಂಥ ನಗು ನಾವಿಬ್ಬರು ನಗೋಕ್ಕೆ ಸಾಧ್ಯವ ಅಂತ ಕೇಳಿದ್ದೆ ನಾನು. ನಮ್ಮ ಬದುಕಿನಲ್ಲಿ ಭಗವಂತ ಆಯುಸ್ ತುಂಬಿದ್ದಕ್ಕೆ ಅಂಥ ನಗು ಇನ್ನೊಂದು ಸಲ ನಿಷ್ಕಲ್ಮಶವಾದ ನಗು. ಆ ನಗು ನೋಡಿ ಇವತ್ತು ಇವರೆಲ್ಲ ಹೊಮ್ಮಿಸ್ತಾರೆ ನಿಮ್ಮ ಮುಖದಲ್ಲಿ. ಸಾಧ್ಯ ಇದೆ, ನಿಮ್ಮ ಅಂತರಾಳದಲ್ಲಿ ಆ ನಗು ಇದೆ. ತೆಗೆಯೋ ಗಾರಡಿಗಾಗಬೇಕು, ತೆಗೆಯೋ ಗಾರಡಿಗಾಗಬೇಕು. ಹೌದು ಸ್ವಾಮಿ. ದ್ರೌಪದಿ ಸೀರೆ ಬಿಚ್ತಾ ಇದ್ರು, ದುಶಾಸ್ತ್ರ ಎಳಿತಾ ಇದ್ದ. ಅಲ್ಲಿದ್ದವ್ರು ಯಾರು ಪ್ರೇಕ್ಷಕರು? ಒಬ್ಬ ಕಣ್ಣಿಲ್ದ ಕುರುಡ, ಇನ್ನೊಬ್ಬ ಮುದುಕ, ಇನ್ನೊಬ್ಬ ನಪ್ತಟಾಲು, ಬುದ್ಧಿ ಇದ್ದವನೊಬ್ಬ ವಿದುರ ಒಳಗೆ ಹೋಗ್ಬಿಟ್ಟ. ಉಳಿದವರೆಲ್ಲ ಇಂಥ ಬಡಿ ಮಕ್ಕಳೇ. ಅವ್ರಿಗೆ ಈ ಸೀರೆ ಬಿಚ್ಚುವಾಗ ಕುರುಡಿಂಗೆ ಏನ್ರಿ ಕೆಲಸ ಅಲ್ಲಿ? ಅವನು ಎಳೆಯಕ್ಕೆ ಇವ್ನು ಕೂತ್ಕೊಂಡು ಹಾಂ 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 ಅನ್ನಕ್ಕೆ. ಎಂಥ ವಿಪರ್ಯಾಸ. ಅಲ್ಲಿ ಹೇಳ್ತಾನೆ, ಕವಿ ಹೇಳ್ತಾನೆ, ಅದು ದ್ರೌಪದಿಯ ಸೀರೆಯನ್ನೆಲ್ಲ ತೆಗೆದಿದ್ದು, ದುಶ್ಯಾಸನ ಎಳೆದಿದ್ದು ಏನೇನ ಅಂದರೆ, ಇವತ್ತು ನಾವು ನೀವೆಲ್ಲ ನೋಡ್ತಾ ಇರೋದನ್ನು ಏನು ಅಂದರೆ, ಭೂಮಿಯ ಪದರಗಳನ್ನು ಎಳೆದಂಥವ್ರು. ಇವತ್ತು ಸೃಷ್ಟಿಯಾದ ದಿವಸದಿಂದ ನಾವೆಲ್ಲ ಭೂಮಿ ಪದರ ಎಳಿತಾ ಇದ್ದೀವಿ. ಒಂದೊಂದು ಎಳೆದಾಗಲೂ ಒಂದೊಂದು ರತ್ನ, ಒಂದೊಂದು ವಜ್ರ, ಒಂದೊಂದು ಸಿಗ್ತಾನೇ ಇದೆ. ಯಾರಿಗೆ ಬೇಡ? ಕುರುಡಂಗೆ ಬೇಡವಾ? ಹೆಳವಂಗೆ ಬೇಡವಾ? ಮೂಗಂಗೆ ಬೇಡವಾ? ಚೊತ್ತಂಗೆ ಬೇಡವಾ? ಮುದುಕಂಗೆ ಬೇಡವಾ? ಎಲ್ರಿಗೂ ಬೇಕು. ಹಾಗೆ ನಿಮ್ಮ ಒಳಗಿನ ಆ ನಗುವಿನ ಪದರವನ್ನು ಎಳೆಯುವ ತಾಕತ್ತು ನಮಗಿರಬೇಕೇ ವಿನಃ ನಿಮ್ಮ ಹತ್ರ ಬ್ರಹ್ಮಾಂಡವಾದ ಸಂಪತ್ತಿದೆ. ಅದು ಕೆಲವರು ಪಾಪ ಕಷ್ಟಕ್ಕೆ ಮಾರ್ಕೊಂಡಿರ್ತಾರೆ, ಕೆಲವರು ನಷ್ಟಕ್ಕೆ ಮಾರ್ಕೊಂಡಿರ್ತಾರೆ. ಆದರೆ ತೆಗೆಯೋ ಸಾಮರ್ಥ್ಯ ಇರೋರನ್ನ ಇಲ್ಲಿ ಸೇರಿಸಿದ್ದಾರೆ. ಇದು ಮುಗುಳ್ನಗು. ಎರಡನೇದು ಕೊರಳ್ನಗು. ಶುರುವಾಗುತ್ತೆ ನೋಡಿ ಚುನಾವಣೆ. ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನು ಕೇಳೋಷ್ಟು ಅವನಿಗೆ ತಾಳ್ಮೆ ಇಲ್ಲ. ಬರ್ತೀನಿ ನಮಸ್ಕಾರ, ಹೋದ ಮುಡ್ಡೆ ಮಗ ಹೊಟ್ಟೊತ್ತಿದ್ದ ಅವನು. ನಿಮ್ಮ ಒಂದು ಓಟ್ನಲ್ಲಿ ಅವನ 2 ಸೆಕೆಂಡ್ ನಗುವನ್ನು ಪರ್ಚೇಸ್ ಮಾಡ್ಬೋದು ನಿಮ್ಮಷ್ಟೇ. ಅವನ ಕೆಲಸ ಅಷ್ಟೇ. ನಾಳೆ ನೀವ್ಯಾರೋ ಅವನ ಯಾರೋ. ಆ ತಾತ್ಕಾಲಿಕತೆ, ಆ ಪೂರ್ಣತೆ ಎಲ್ಲವನ್ನ ನಗುವಿನಲ್ಲಿ ನೋಡ್ಬೋದು ನಾವು. ಅದು ಕೊರಳು ನಗು. ಅಲ್ಲಿ ಇಲ್ಲಿಂದ ಬರುತ್ತೆ, ಅಲ್ಲೇ ಸಾಯುತ್ತೆ. ಅದು ಅದಕ್ಕೆ ಅರ್ಥವಿಲ್ಲ, ಮಾನವೀಯತೆ ಇಲ್ಲ, ನೈತಿಕ ಮೌಲ್ಯಗಳಿಲ್ಲ. ನಾನು ಮೊನ್ನೆ ಟಿ ವಿ ನೋಡ್ತಾ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೋಡು ಎಷ್ಟು ಜನ ದೇಶ ಸೇವೆ ಮಾಡೋದಕ್ಕೆ ಎಷ್ಟು ಜನ ನುಗ್ಗಿ ಬರ್ತಾ ಇದ್ದಾರೋ. ಎಲ್ಲಿದ್ರೋ ಇವರೆಲ್ಲ. ಅಯ್ಯೋ, ನಮ್ಮನ್ನು ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲಪ್ಪ. ತಲೆಗಳು ಉರುಳುತ್ತೆ ಚುನಾವಣೆ ಟೈಮ್ನಲ್ಲಿ, ರಕ್ತ ಹರಿಯುತ್ತೆ. ಯಾತಕ್ಕೆ? ನಾನು ದೇಶ ಸೇವೆ ಮಾಡ್ತೀನಿ. ಇವರಿಗೆ ಸೀಟ್ ಕಿತ್ಕೊಂಡ್ಬಿಟ್ರೆ ಕನ್ನಡಕ ಕಿತ್ಕೊಂಡಾಗೆ, ಕಣ್ಣಿಲ್ದವರಿಗೆ ಮುಗಿದೋಯ್ತು. ಆದರೆ ದೇಶ ಸೇವೆ ಮಾಡೋ ಪುಣ್ಯಾತ್ಮರು ಅಲ್ಲಲ್ಲ ಎಲ್ಲೆಲ್ಲ ಇದ್ದಾರಲ್ಲ. ಅವರು ಕೊರಳು ನಗು. ಮೂರನೇದು ಕರಳು ನಗು. ಕೊನೆಯದು ನೋಡಿ ಸ್ವಾಮಿ, ಇದು ಈ ಕರಳಿಂದ ನಗುತ್ತೀವಿಲ್ಲ, ನಾಭಿಯಿಂದ ನಗು, ಅದು ಶ್ರೇಷ್ಠವಾದ ನಗು. ಇವ್ರು ನಗಿಸ್ತಾ ಇರ್ತಾರೆ, ನೀವು ನಗ್ತಾ ಇರ್ತೀರಿ. ಪಕ್ಕದಲ್ಲಿ ಯಾರು ಹೆಂಡ್ತಿರೋ ಕೂತಿರ್ತಾರೆ, ಅವ್ರಿಗೊಂದು ಹೊಡಿತೀರಿ, ಹೋ ಅಂತೀರಿ. ಆಯಮ್ಮ ನಿಮ್ಗಡೆ ಹೋ ಅಂತಾರೆ. ಯಾರು ನಾವು ಪರಿಚಯ ಬೇರೆ. ಈ ಲೋಕ ಮರೆತು ಆ ಲೋಕಕ್ಕೆ ನೀವು ಹೋಗಬೇಕಾದ್ರೆ ಅದೆಂಥ ಗಾರಡಿಗೆ ತನ ಮಾಡ್ತಾರೆ. ಅದು ಕರುಳು ನಗು, ಆರೋಗ್ಯಕರವಾದ ನಗು. ಒಳ್ಳೆಯದನ್ನು ಬಯಸುವ ಸಹೃದಯತೆ ನಮಗಿದೆ. ನಿಮಗೆ ಭಗವಂತ ಕೋಟಿ ತುತ್ತು ಅನ್ನ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಅದರಲ್ಲಿ ಸ್ವಾರ್ಥ ಇದೆ. ಕೋಟಿನೂ ನೀವು ತಿನ್ನಲ್ಲ, ಒಂದಿಡಿ ನಮ್ಮತ್ತ ಎರಚ್ತೀರಿ, ಅದರಿಂದ ನಮ್ಮ ಜೀವನ ನಡೆಯುತ್ತೆ. ಆದ್ದರಿಂದ ಭಗವಂತ ನಿಮ್ಗೆ ಒಳ್ಳೆಯದು ಮಾಡಲಿ. ಇನ್ನು ಈ ಸದವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಸ್ನೇಹಿತರಿಗೆ ಹೊಂಬಾಳೆ ಪ್ರತಿಭಾರಂಗ ಮತ್ತು ಲಹರಿ ಸೌಂಡ್ ಸಿಸ್ಟಮ್ ಬೇಲು, ನನ್ನ ಅವರ ಸ್ನೇಹ ಭಾಳ 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 ಹಳೆ 40 ವರ್ಷದ ಮೇಲೆ ಆಗಿರ್ಬೋದು, ಆಗಿರಲಿಕ್ಕೂ ಸಾಕು. ಚಾಮರಾಜಪೇಟೆಯಲ್ಲಿ ಅವರ ಇದ್ದಾಗ ಅವರ ಸ್ನೇಹ ಆಯಿತು. ನನ್ನ ನಾಟಕವನ್ನು ಅವರು ಎಷ್ಟೋ ಪ್ರಕಾಶನ ಮಾಡಿದ್ದಾರೆ. ಅವರ ಈ ಕ್ಯಾಸೆಟ್ ಪ್ರಪಂಚ ಬಂದಾಗ ನನ್ನ ನಾಟಕದ ಪ್ರಕಾಶನಗಳ ಪೈಕಿ ಅವರು ಒಬ್ಬರು. ಹಾಗಾಗಿ ನನ್ನ ವೇಲೂರವರ ಸ್ನೇಹಕ್ಕೆ ಅವರ ಒಂದು ಫೋನ್ ಕರೆ ಮಾಡಿದ ಕೂಡಲೇ ಇಂಥ ಪುಣ್ಯಾತ್ಮರ ಸಂದರ್ಶನವಾಗುವ ಸದವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳೋದವ್ರೆ ನಾನು ಒಬ್ಬ ಮುಟ್ಟಾಳಾಗ್ತೀನಿ ಅಂತ ಹೇಳಿ ಅಲ್ಲಿಂದ ಓಡಿ ಬಂದೆ. ಎಲ್ಲರಿಗೂ ಶುಭವಾಗಲಿ, ತಮಗೆ ಲೇಸಾಗಲಿ. ಕೊನೆಯದಾಗಿ ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಂದರ್ಭ ಇದು. ಇಲ್ಲಿ ನಿಮ್ಮ ಬಾಂಧವ್ಯ ಹೇಗೆಂದರೆ ಅಮೃತವನ್ನು ಹಂಚಿದಂಥ ಆ ಒಂದು ಪರಿಸ್ಥಿತಿಯನ್ನು ಜ್ಞಾಪಿಸ್ಕೊಳ್ಳಿ. ರಾಕ್ಷಸರಿಗೂ ದೇವತೆಗಳಿಗೂ ಅಮೃತವನ್ನು ಹಂಚಲ್ಪಡ್ತು. ಯಾರಿಂದ? ನಾರಾಯಣನಿಂದ. ಸುಳ್ಳು ಅದು.
ನಾರಾಯಣ ಸೀರೆ ಉಟ್ಕೊಂಬಂದು ಅಮೃತ ಹಂಚಿದ ಅಂದರೆ ನಮ್ಮ ಮಕ್ಕಳು ನಂಬೋದಿಲ್ಲ. ಯಾಕೆಂದರೆ ರಾಕ್ಷಸರಿಗೆ ಮೋಸ ಮಾಡಿ ದೇವತೆಗಳಿಗೆ ಹಂಚಿದ ಅಂತ ಹೇಳಿದರೆ ನಮ್ಮ ಮಕ್ಕಳು ನಾರಾಯಣ ನಂಬುತ್ತಾರಾ? ಸೀರೆ ಉಟ್ಕೊಂಡ್ಬಂದ ಅಂದರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ ಈ ಹೆಣ್ಮಕ್ಳ ಸ್ಥಾನವನ್ನು ಕಲ್ಪಿಸ್ಕೊಟ್ಟೆ ನಮ್ಮ ದೇಶದಲ್ಲಿ. ಹೆಣ್ಣು ಮಗನಾಗಿ ಬಂದು ಅವಳು ಮೋಸ ಮಾಡ್ದ ಅಂದರೆ ನಮ್ಮ ಮಕ್ಕಳು ನಂಬುತ್ತಾರಾ? ಇಲ್ಲ. ಆ ಬ್ರಹ್ಮ ಅದನ್ನು ಹಂಚಿದವರು. ಬ್ರಹ್ಮ ಹಂಚಿದ್ದು ಹೇಗೆ ಅಂದರೆ ಅವನು ಯಾರಿಗೂ ಮೋಸ ಮಾಡಲಿಲ್ಲ. ಸೃಷ್ಟಿಯನ್ನು ಸಮತೋಲನವಾಗಿ ಹೇಗೆ ಸೃಷ್ಟಿ ಮಾಡಿದ್ದಾನೆ ಹಾಗೇ ಅವನು ಹಂಚಿದ್ದು ಸಮತೋಲನವಾಗಿ ಹಂಚಿದ. ಯಾಕೆಂದರೆ ಬ್ರಹ್ಮ ಮುದುಕ. ಸಾಮಾನ್ಯವಾಗಿ ಮುದುಕರು ಏನು ಅಂತ ಕೆಟ್ಟದ್ದು ಮಾಡಲ್ಲ. ಯಾಕೆಂದರೆ ಎಲ್ಲ ಪ್ರಾಯದಲ್ಲಿ ಮಾಡಿಬಿಟ್ಟಿರ್ತಾರೆ, ಇನ್ನೇನು ಉಳ್ಕೊಂಡಿರುತ್ತೆ, ಅದನ್ನು ಮಾಡಲ್ಲ. ಆ ಬ್ರಹ್ಮ ಹಂಚುವಾಗ ಹೇಳಿದಂತೆ ಈ ಕಡೆ ರಾಕ್ಷಸರು ಮತ್ತು ದೇವತೆಗಳನ್ನು ಕೂರಿಸಿಬಿಟ್ಟು, ಅಯ್ಯ ನಿಮ್ಮಿಬ್ಬರಿಗೂ ಕಾಮನ್ ಕಂಡೀಷನ್ನು ಏನಪ್ಪ ಅಂದರೆ ನೀವೆಲ್ಲ ಕೈನಲ್ಲಿ ಬಟ್ಲಿಡ್ಕೊಳ್ಳಿ, ಅದಕ್ಕೆ ನಾವು ಅಮೃತ ಸುರಿತೀನಿ, ಈ ಮೊಳಕಾಯಿ ಮಡಿಸ್ದಾಗೆ ಕುಡಿಬೇಕು ನೀವು, ಈ ಮೊಳಕಾಯಿ ಮಡಿಸ್ಬಾರ್ದು. ರಾಕ್ಷಸರಿಗೆ ಮೊದಲು ಬಡಿಸಿದಂತೆ ರಾಕ್ಷಸರು ಅವಸರದವರು, ನನ್ನ ಮಕ್ಕಳಿಗೆ ಮಡಿಸ್ಬಾರ್ದು ಅದು ಗೊತ್ತಿಲ್ಲ, ಎಲ್ಲ ಟೈಟಾಗಿಬಿಟ್ಟಿತ್ತು, ಎಲ್ಲ ಹೀಗಂದು ಒಂದು ಎಲ್ಲ ಕಳ್ಕೊಂಬಿಟ್ರು. ಆದರೆ ದೇವತೆಗಳು ಚಿಂತನಶೀಲರು, ವಿಚಾರವಂತರು, ನೋಡಿದ್ರು, ಅದನ್ನೆಲ್ಲ ನೋಡಿಬಿಟ್ಟು ನಾವು ತಪ್ಪು ಮಾಡಬಾರ್ದು ಅಂತ ಇವ್ರಿಗೂ ಮೊಳಕಾಯಿ ಮಡಿಸೋಕ್ಕಾಗಲ್ಲ. ಆದರೆ ಇವರು ಮಾಡಿದ ಪ್ಲ್ಯಾನ್ ಏನಂದರೆ, ಅಯ್ಯ ನಾನು ನಿನಗೆ ಕುಡಿಸ್ತೀನಿ, ನೀನು ನನಗೆ ಕುಡಿಸು, ಅದಕ್ಕೇನು ಮೊಳಕಾಯಿ ಮಾಡಿಸ್ಬೇಕಾಗಿಲ್ಲ. ಹಾಗೆ ಕುಡಿದು ಅಮರರಾದರು. ಹಾಗೆ ನಾವು ಕಲಾವಿದರು, ನೀವು ಪ್ರೇಕ್ಷಕರು, ನಾವು ಕಲಾವಂತರು, ನೀವು ಕಲಾಭಿಮಾನಿಗಳು, ನಮ್ಮಿಬ್ಬರ ಕೈಯಲ್ಲೂ ಅಮೃತ ಇದೆ. ನಾವು ನಿಮಗೆ ಕುಡಿಸ್ತೀವಿ, ನೀವು ನಮಗೆ ಕುಡಿಸಿ, ನಾವಿಬ್ಬರು ಅಮರರಾಗೋಣ. ನಮಸ್ಕಾರ. ನಮಸ್ಕಾರ. ಹರಟೆ ಮಲ್ಲರ ಹಾಸ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಮಾಸ್ಟರ್ ಅಣ್ಣಯ್ಯವರು ಇದಕ್ಕೆ ಒಳ್ಳೆಯ ಪ್ರಾರಂಭವನ್ನು ಮಾಡಿಕೊಟ್ಟಿದ್ದಾರೆ. ಯುಗಾದಿಯ ಬಗ್ಗೆ ಅವರು ಸ್ಮರಣೆ ಮಾಡ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೆ ಎಲ್ಲ ಹರಟೆ ಮಲ್ಲರ ಪರವಾಗಿ, ಲಹರಿ ಪರವಾಗಿ, ಹೊಂಬಾಳೆ ಪರವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಯುಗಾದಿ, ಯುಗದ ಆದಿ, ಯುಗ ಪ್ಲಸ್ ಆದಿ ಅಂದರೆ ಪ್ರಪಂಚ ಸೃಷ್ಟಿಯಾದ ದಿನ ಯುಗಾದಿ. ಭರತ ಚಕ್ರವರ್ತಿ ಇಡೀ ಭೂಮಂಡಲವನ್ನು ದಿಗ್ವಿಜಯ ಮಾಡಿ ಬಂದ ದಿನ ಯುಗಾದಿ. ಶಕೆ ಪ್ರಾರಂಭ ಆದ ದಿನ ಯುಗಾದಿ. ಶಕೆ ಪ್ರಾರಂಭ ದಿನ, ಶಾಲಿವಾಹನ ಶಕೆ ಪ್ರಾರಂಭ ಆದ ದಿನ ಯುಗಾದಿ. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ್ದು ಅಂದರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಾಡ್ಕೊಂಡ ದಿನ ಅದು ಯುಗಾದಿ. ಅಂತಹ ಯುಗಾದಿಯ ಮುನ್ನಾ ದಿನ ನಾವು ಇಲ್ಲಿ ಸೇರಿದ್ದೀವಿ. 5 ವಿಧಿಗಳನ್ನು ಯುಗಾದಿ ದಿನ ಹೇಳ್ತಾರೆ. ಇದನ್ನು ಹೇಳಿಬಿಟ್ಟು ನಾನು ಹಾಸ್ಯೋತ್ಸವಕ್ಕೆ ನೇರವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ಯುಗಾದಿ ದಿನ 5 ವಿಧಿಗಳಲ್ಲಿ ಮೊದಲನೇದಾಗಿ ಅಭ್ಯಂಜನ. ಹಳೆಯ ಇದರಲ್ಲಿ ಹೇಳ್ತಾರೆ ಅಭ್ಯಂಜನ ಅಂದರೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋದು. ವರ್ಷ ಪೂರ್ತಿ ಸ್ನಾನ ಮಾಡಿ ಎಣ್ಣೆ ಹಾಕಿರ್ತೀವಿ, ಈ ಒಂದು ಯುಗಾದಿ ದಿನ ಮಾತ್ರ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ ಅಂತ ಪುರಾಣಗಳು ಹೇಳುತ್ತವೆ. ದೇವತಾಸ್ತುತಿ 2ನೇ ವಿಧಿ ಹೇಳುತ್ತೆ. ದೇವತಾಸ್ತುತಿ ಅಂದರೆ ದೇವರನ್ನ ಮಾತ್ರ ನಾವು ಸ್ತುತಿ ಮಾಡಬೇಕು. ಯಾವ ಹೆಂಡತಿಯು ತನ್ನ ಗಂಡನನ್ನು ಯುಗಾದಿ ದಿನ ಬೈಯೋ ಹಾಗಿಲ್ಲ. ಇದು ಗಂಡಂದರಿಗೆಲ್ಲ ಭಾಳ ರಿಲೀಫು. ಗಂಡಂದರು ಅಂದರೆ ಅದು ಸಿಂಗ್ಯುಲರ್ಲೇ ತಗೋಬೇಕಾಗತ್ತೆ. ನೆಕ್ಸ್ಟ್ ಧ್ವಜಾರೋಹಣ, 3ನೇ ವಿಧಿಯನ್ನು ಹೇಳ್ತಾರೆ. ಧ್ವಜಾರೋಹಣ ಅಂತಂದರೆ ವಿಧಿ ಎಲ್ಲ ಕಡೆ ಆಗ್ತಾ ಇದೆಯಲ್ಲ, ಅದೆಲ್ಲ ಧ್ವಜಾರೋಹಣ. ಗುಜರಾತಲ್ಲಿ ಅಥವಾ ನಾರ್ತ್ ಇಂಡಿಯಾದಲ್ಲಿ ಒಂದು ಉದ್ದ ಧ್ವಜಕ್ಕೆ ರೇಷ್ಮೆ ಬಟ್ಟೆಯನ್ನು ಕಟ್ಟಿ ಆ ಮೇಲ್ಗಡೆ ಬೆಳ್ಳಿ ಅಥವಾ ಒಂದು ಹಿತ್ತಾಳಿಯ ಒಂದು ಕಲಶವನ್ನು ಇಟ್ಟು ಅದಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪನ್ನು ಕಟ್ಟಿ ಪೂಜೆ ಮಾಡ್ತಾರಲ್ಲ, ಅದು ಧ್ವಜಾರೋಹಣ ಅಂತ ಅದನ್ನು ಹೇಳ್ತೀವಿ. ನೆಕ್ಸ್ಟು ನಿಂಬ ಕುಸುಮ ದಳ ಭಕ್ಷಣ ಮಾಡ್ತೀವಿ, ಪಂಚಾಂಗ ಶ್ರವಣ ಮಾಡ್ತೀವಿ. ಇಂಥ ಒಳ್ಳೆಯ ದಿನ ಸೇರ್ತಾ ಇದ್ದೀವಿ. ಈ ಒಂದು ಹಾಸ್ಯೋತ್ಸವ ಪ್ರಾರಂಭದಲ್ಲಿ ನಾನು ನಿಜವಾಗ್ಲೂ ಕೈಲಾಸಮ್ಮವ್ರನ್ನ ರಮಣ್ಣವ್ರು ಭಾಳ ಚೆನ್ನಾಗಿ ನೆನಪು ಮಾಡಿಕೊಂಡ್ರು. ಹೌದು, ಕೈಲಾಸಮ್ಮವರ ಹಾಸ್ಯ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂಥ ಹಾಸ್ಯ. ಒಂದು ಕಡೆ ಕೈಲಾಸಮ್ಮ ಹೇಳ್ತಾರೆ, ನಾನು ಅವ್ರು ಓದ್ತಾ ಇದ್ದ ದಿನಗಳನ್ನು ಸ್ಮರಿಸ್ಕೊಳ್ತಾರೆ. ಎಸ್, ವೆನ್ ಐ ವಾಸ್ ಇನ್ ಮೆಟ್ರಿಕ್ಯುಲೇಷನ್ ಐ ಗಾಟ್ 2 prizes, ಬೋತ್ ವರ್ ಫಸ್ಟ್ ಪ್ರೈಸಸ್. ಕೈಲಾಸಮ್ಮ ಹೇಳ್ತಾರೆ, ಐ ಗಾಟ್ 2 prizes, ಬೋತ್ ವರ್ ಫಸ್ಟ್ ಪ್ರೈಸಸ್. ದ 1 prize was for memory, 1 prize was for memory, the other one I don't remember it exactly. ಇಷ್ಟು ಸೂಕ್ಷ್ಮವಾದ ಹಾಸ್ಯವನ್ನು ಅಂದಿನ ದಿನಗಳಲ್ಲಿ ಕೊಟ್ಟವರು ಕೈಲಾಸಂ. ರಾಜ ರಾಣಿಯ ಒಂದು ದೃಶ್ಯವನ್ನು ಕೈಲಾಸಂ ಕೊಡ್ತಾರೆ. ರಾಜ ತಪಸ್ ಮಾಡೋಕ್ಕೆ, ಘೋರವಾದ ತಪಸ್ ಮಾಡೋಕ್ಕೆ ಕಾಡಿಗೆ ಹೋಗಿ 3 ವರ್ಷ ಆಗಿರುತ್ತೆ. ರಾಣಿ ತನ್ನ ಸಖಿಗೆ ಹೇಳ್ತಾರೆ, ಹೇ ಸಖಿ, ಏನು ಹೀಗಾಯ್ತಲ್ಲ, ಸಂತಾನ ಅಪೇಕ್ಷೆಯಿಂದ ನನಗೊಂದು ಮಗುವಾಗಲಿ ಅಂತ ಮಹಾರಾಜರು ಕಾಡಿಗೆ ಹೋಗಿ ಉಗ್ರವಾದ ತಪಸ್ಸನ್ನು ಪ್ರಾರಂಭ ಮಾಡಿ 3 ವರ್ಷ ಆಯಿತು, ನನಗಿನ್ನೂ ಇಲ್ಲಿ ಮಗುವೇ ಆಗಲಿಲ್ವಲ್ಲ ಅಂತ ರಾಣಿ ಕೇಳ್ತಾಳೆ. ಇದು ಕೈಲಾಸಮ್ಮವರ ಹಾಸ್ಯ. ಇಂತಹ ಹಾಸ್ಯದ ಜೊತೆಗೆ ಎಸ್ ವಿ ಪರಮೇಶ್ವರ ಭಟ್ರ ಒಂದು ಕವನ ನೆನಪಾಗ್ತಾ ಇದೆ. 12 ಹೆತ್ತರು ಒಲಿದಿಲ್ಲ ವಲ್ಲರಿ ಪತಿರಾಯರು ಎನ್ನಲು ಅಂಬುಜಮ್ಮ. 12 ಮಕ್ಕಳಾಗಿದೆ, ಗಂಡ ಒಲಿದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾಳೆ.
12 ಹೆತ್ತರು ಒಲಿದಿಲ್ಲವಲ್ಲರಿ ಪತಿರಾಯರು ಎನ್ನಲು ಅಂಬುಜಮ್ಮ, ವೈದ್ಯರೆಂದರು ಊಹಿಸಿಕೊಳ್ಳರಿ ಪತಿರಾಯರು ಒಲಿದಿದ್ದರೆ ಏನು ಗತಿಯಮ್ಮ. 2 ಡೆಲಿವರಿಗಳ ಮಧ್ಯೆ ಸಾಕಷ್ಟು ಅಂತರ ಇರಲಿ ಅಂತ ಸರ್ಕಾರ ಹೇಳ್ತಾ ಇದೆ, ಸಾಕಷ್ಟು ಇದ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದೆ. ಇದನ್ನು ಯಾರಿಗೋ ಹೇಳಿದಾಗ 2 ಡೆಲಿವರಿ ಮಧ್ಯೆ ಅಂತರ ಇಟ್ಕೊಂಡ್ರೆ, ಹೌದಯ್ಯ ನನಗೆ ಗೊತ್ತೇ ಇದೆ, 1 ಡೆಲಿವರಿ ಮೈಸೂರಲ್ಲಾಯಿತು, ಇನ್ನೊಂದು ಶಿವಮೊಗ್ಗದಲ್ಲಾಯಿತು, ಸಾಕಷ್ಟು ಅಂತರ ಇದೆ. ಹೀಗೆ ನಾವು ಹೇಳೋದನ್ನ ತಪ್ಪಾಗಿ ಎಲ್ಲೆಲ್ಲೋ ಹೇಗೋ ಅರ್ಥ ಮಾಡ್ಕೊಳ್ತೀರಲ್ಲ, ಇದರಲ್ಲಿ ನಮಗೆ ಹಾಸ್ಯ ಸಿಗುತ್ತೆ. ಹಾಸ್ಯದಲ್ಲಿ ರಾಜಕೀಯಕ್ಕಂತೂ ಬಹಳ ಒಳ್ಳೆಯ ವಸ್ತುವಾಗಿ ಒಂದಿಲ್ಲಿ ನಾವು ಗಮನಿಸಬೇಕು. ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ಹಾಸ್ಯವನ್ನು ಅದನ್ನು ನೇರವಾಗಿ ಹಾಗೆಯೇ ಸ್ವೀಕರಿಸಬೇಕು ವಿನಃ ಅದರಲ್ಲಿ ಯಾರೊಬ್ಬರನ್ನಾಗಲಿ ನಾವು ಕೆಣಕೋದು ಅಥವಾ ಬೇಸರ ಮಾಡೋಂಥದ್ದಿಲ್ಲ. ಈಗ ವಿದೇಶದಲ್ಲಿರ್ತಕ್ಕಂತಹ ಈ ಪಾಲಿಟಿಷಿಯನ್ಸ್ ಬಗ್ಗೆ ಅದೆಂಥ ಅದ್ಭುತವಾದ ಹಾಸ್ಯ ಇದೆ ಅಂದರೆ, ಅವರು ನಮ್ಮ ಜೊತೆ ಸೇರಿ ನಗ್ತಾರೆ. ಲಾಲೂ ಪ್ರಸಾದ್ ಯಾದವ್ ಸರ್ಕಾರಕ್ಕೂ ಹುಚ್ಚಾಸ್ಪತ್ರೆಗೂ ಏನಿದೆ ವ್ಯತ್ಯಾಸ ಅಂತ ಕೇಳಿದಾಗ, ಯಾಕಿಲ್ಲ, 2 ಮುಖ್ಯವಾದ ವ್ಯತ್ಯಾಸಗಳಿದೆಯಲ್ಲ, ಏನು, ಫೋನ್ ನಂಬರ್ ಬೇರೆ, ಅಡ್ರೆಸ್ ಬೇರೆ. ಇದನ್ನು ನಗಬೇಕು, ಅದನ್ನು ನಕ್ಕು ಸ್ವಾಗತಿಸಿದಾಗ ಅದರ ಒಂದು ಎಫೆಕ್ಟು ಅದು ಬೇರೆ ರೀತಿಯಲ್ಲೇ ಇರುತ್ತೆ. ಇಂಥ ಹಾಸ್ಯವನ್ನು ಕೊಡಲಿಕ್ಕೆ ಇವತ್ತು ಹರಟೆಮಲ್ಲರ ಗುಂಪು ಇಲ್ಲಿ ಸೇರಿದೆ. 10 ವಿಕೆಟ್ಗಳು ಇಲ್ಲಿ ಕೂತಿದೆ. 10 ವಿಕೆಟ್ಗಳು ಬೀಳೋದು ಯಾವಾಗಪ್ಪ ಅಂತಕ್ಕಂಥ ಭಯ ನಿಮಗೆ ಬೇಡ. ಪ್ರತಿಯೊಬ್ಬರಿಗೂ 10 ನಿಮಿಷದ ಅವಧಿಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಒಂದು ಸ್ಯಾಂಪಲ್ಗಾಗಿ ಇವತ್ತು ನಿಮ್ಮನ್ನು ರಂಜಿಸೋಕ್ಕೆ ಅಂತ 10 ಜನ ಹರಟೆಮಲ್ಲರು ವೇದಿಕೆ ಮೇಲಿದ್ದಾರೆ. ಪ್ರಾರಂಭಕ್ಕೆ ವೈದ್ಯರಿಂದ ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥ ಆಸೆ ನನ್ನದು. ಹೌದು, ವೈದ್ಯರಿರಬೇಕು. ವೈದ್ಯರಿದ್ದರೆ ಆ ಹಾಸ್ಯ ತನ್ನದೇ ಆದ ಒಂದು ಹೊಸ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ. ವೈದ್ಯರಾಜ ನಮಸ್ತುಭ್ಯಂ, ಯಮರಾಜ ಸಹೋದರ, ಸಂಸ್ಕೃತದಲ್ಲಿ ನಾನು ಹೇಳಿದ್ದಲ್ಲ, ಯಮರಾಜನ ತಮ್ಮನಾದ ಬ್ರದರಾದ ವೈದ್ಯರಾಜರೇ ಡಾಕ್ಟರ್ ಶ್ರೀಕಂಠಯ್ಯವರೇ ಅಂತ ಎಲ್ಲೂ ಹೇಳಿಲ್ಲ ಪದ್ಯದಲ್ಲಿ. ಯಮೋಸ್ತು ಹರತಿ ಪ್ರಾಣನ್, ಯಮನಾದರೆ ಕೇವಲ ಪ್ರಾಣವನ್ನು ಮಾತ್ರ ತೊಗೊಂಡೋಗ್ತಾನೆ. ವೈದ್ಯ ಪ್ರಾಣಾನ್ ಧನಾನಿಚ, ಅದರ ಜೊತೆ ಇದನ್ನು ನೋಡ್ಕೊಂಡೋಗಿ ದುಡ್ಡನ್ನು ನೋಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ಅದು ಯಾವುದೋ ಹಳೆಯ ಸಂಸ್ಕೃತ ಒಂದು ಉಕ್ತಿಯಲ್ಲಿರುತ್ತೆ. ಆದರೆ ಡಾಕ್ಟರ್ ಶ್ರೀಕಂಠಯ್ಯ ಅವರು ಅದ್ಭುತವಾದ ಭಾಷಣಕಾರರು, ಅವರ ಹತ್ರ ಮಾಡಿದವರಲ್ಲ ಯಾವತ್ತೂ. ಅವರು ಔಷಧಿ ಕೊಟ್ಟು ಬಹಳ ಜನಕ್ಕೆ ವಾಸಿಯಾಗಿದೆ ಅಂತಕ್ಕಂಥ ವಿಷಯ ಕೂಡ ನಿಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ಒಟ್ಟು 13 ಜನಕ್ಕೆ ವಾಸಿ ಆಯಿತು ಅಂತ ಇತ್ತೀಚಿನ ಸುದ್ದಿಗಳು ಬಂದಿವೆ. ಸೊ ಇಂತಹ ವೈದ್ಯರು ಬಂದು ನಿಮ್ಮನ್ನು ಆವರಿಸಿಕೊಂಡು ಇದೀಗ 10 ನಿಮಿಷಗಳ ಕಾಲ ರಂಜಿಸ್ತಾ ಇದ್ದಾರೆ ಡಾಕ್ಟರ್ ರಮೇಶ್ ಶ್ರೀಕಂಠಯ್ಯ ಅವರು. ಶ್ರೀರಾಮನ ಪಟ್ಟಾಭಿಷೇಕ ಯುಗಾದಿ ಅಂದು ಆಯಿತು ಅಂತ ಹೇಳಿದರು. ನನಗೆ ಆವಾಗ ಜ್ಞಾಪಕ ಬಂತು, ನಮ್ಮಲ್ಲಿ ಒಬ್ಬ ಲಿಂಕ್ ನರಸಿಂಹಯ್ಯ ಅಂತ ಇದ್ದ. ಯಾರು ಏನು ಹೇಳಿದರೂ ರಾಮಾಯಣಕ್ಕೆ ಲಿಂಕ್ ಮಾಡೋನು. ಏನಪ್ಪ ಅವನು ಮತ್ತೆ ಹುಟ್ಟಿ ಬಂದೋ ಏನೋ ಅಂದರೆ, ಆ ಲಿಂಕ್ ನರಸಿಂಹಯ್ಯಂದ ಏನಪ್ಪ ಅಂದರೆ, ನೀವು ಏನೇ ಹೇಳಿ ತಕ್ಷಣ ಒಂದು ರಾಮಾಯಣದ ಸನ್ನಿವೇಶಕ್ಕೂ ಅದಕ್ಕೂ ಒಂದು ಗಂಟು ಹಾಕ್ಬಿಡೋದು. ಉದಾಹರಣೆಗೆ ವಾಲಿಬಾಲ್ ಆಡ್ತಾ ಇದ್ದಾರೆ ಹುಡುಗರು ಅನ್ನಿ, ಈ ವಾಲಿಯನ್ನೇ ಅಲ್ವೇ ಶ್ರೀರಾಮ ಮರೆಯಲ್ಲಿ ನಿಂತು ಕೊಂದಿದ್ದು. ಹೀಗೆ ಊರಲ್ಲಿ ಏನಾಗೋಯ್ತು, ಕೊನೆಗೆ ಮಾತಾಡೋದೇ ಕಷ್ಟ ಆಗೋಯ್ತು ಅವನ ಹತ್ರ. ಏನು ಮಾತಾಡಿದ್ರು ಏನೋ ಒಂದು ರಾಮಾಯಣಕ್ಕೆ ಕನೆಕ್ಷನ್ ಕೊಟ್ಬಿಡೋದು. ತಾಪತ್ರಯ ಆಗಿ ಬೆಂಗಳೂರಿಗೆ ಬಂದರು ಆ ಊರಿನ ಮುಖಂಡರು. ಬಂದು ಇಲ್ಲಿ ವಿದ್ವಾಂಸರನ್ನು ಕಂಡು ಹೇಳಿದರು, ಸ್ವಾಮಿ ಬಹಳ ತಾಪತ್ರಯ ಆಗಿದೆ, ನಮ್ಮೂರಲ್ಲಿ ಒಬ್ಬ ಸೇರಿಕೊಂಡಿದ್ದಾನೆ, ಏನು ಹೇಳಿದರು ರಾಮಾಯಣಕ್ಕೆ ಕನೆಕ್ಷನ್ ಕೊಟ್ಬಿಡ್ತಾನೆ, ಇದನ್ನು ತಪ್ಪಿಸ್ಬೇಕು. ಅಪ್ಪ ಪ್ರಯತ್ನ ಪಡ್ತೀವಿ, ಕರ್ಕೊಂಡು ಬಾ. ಒಂದು ಪಕ್ಷ ನಾವೇನಾರು ಹೇಳಿದರೆ ಅದನ್ನು ಅವನು ರಾಮಾಯಣಕ್ಕೆ ಲಿಂಕ್ ಮಾಡಿಬಿಟ್ರೆ ಅವನಿಗೆ ನಾವು ಶಾಲು ಹೊದಿಸ್ಬೇಕಾಗತ್ತೆ, ರಜತ ಕರಂಡವನ್ನು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಣನೂ ತೊಗೊಂಡು ಬನ್ನಿ. ಸ್ವಲ್ಪ ಏನು ಸ್ವಾಮಿ ಬೇಕಾದಷ್ಟು ತರ್ತೀವಿ ಅಂದರು. ಒಂದು 10,000 ರೂಪಾಯಿ ತಂದು ಕೊಟ್ಟರು. ತುಂಬಿದ ಸಭೆ ಈ ರೀತಿ ಏರ್ಪಾಡಾಗಿದೆ. ಎಲ್ಲ ತುದಿಗಾಲಿನಲ್ಲಿ ಕೂತಿದ್ದಾರೆ. ಲಿಂಕ್ ನರಸಿಂಹಯ್ಯನವರ ಆಗಮನ ಆಯಿತು. ಸಭೆಗೆ ಬಂದರು. ನಮಸ್ಕಾರ. ಪಂಡಿತೋತ್ತಮರು ಕೂತಿದ್ದವರು ಕೇಳಿದರು, ನರಸಿಂಹಯ್ಯನವರೇ ಯಾರು ಏನು ಹೇಳಿದರು ತಾವು ರಾಮಾಯಣಕ್ಕೆ ಲಿಂಕ್ ಮಾಡ್ತೀರಾ ಅಂತ ಕೇಳಿದ್ದೀವಿ, ನಾವು ಏನೋ ಒಂದನ್ನು ಹೇಳ್ತೀವಿ, ಅದನ್ನು ತಾವು ಲಿಂಕ್ ಮಾಡ್ತೀರಾ? ದೈವೇಚ್ಛೆ ಪ್ರಯತ್ನ ಪಡ್ತೀನಿ, ಹೇಳಿ. ಕಣ್ಣಾಮುಚ್ಚೆ, ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೇ ಹೋಯ್ತು ಅಂದರು ಪಂಡಿತರು. ಲಿಂಕ್ ನರಸಿಂಹಯ್ಯನವರು ಮಹದಾಶ್ಚರ್ಯ. ಆ ವಾಲ್ಮೀಕಿ 24,000 ಶ್ಲೋಕಗಳಲ್ಲಿ ಏನನ್ನು ಬರೆದ್ನೋ ಅದನ್ನು 3 ಮಾತಿನಲ್ಲಿ ಹೇಳಿದರೆ ತಾವು. ಏನೋ ನಾನು ಹೇಳಿದ್ದು ರಾಮಾಯಣವೇ, ಮತ್ತೇನೋ ಸ್ವಾಮಿ, ಕಣ್ಣಾಮುಚ್ಚೆ ದಶರಥನ ಕಣ್ಣು ಮುಚ್ಚಲಾಗಿ, ಕಾಡೆಗೂಡೆ ಕಾಡೆ ಮನೆ ಆಯಿತು, ಶ್ರೀರಾಮ ಲಕ್ಷ್ಮಣ ಸೀತೆ. ಇದರ ಫಲವಾಗಿ ಉದ್ದಿನ ಮೂಟೆ ಹಾಗೆ ಮೆರಿತಾ ಇದ್ದ ರಾವಣ ಒರಳೆ.
ಆವಾಗ ಅವನಿಗೆ ರಜತ ಕರಂಡ ಕೊಟ್ಟು ಗೌರವಿಸಿದರು ಅಂತ ಕೇಳಿದ್ದೀವಿ ನಾವು. ನಾನು ಹಾಗೆ ಅವನ ಸ್ವಲ್ಪ ಸಂಬಂಧ ನನಗೂ ಲಿಂಕ್ಡ್ ಸಿಂಬಲ್. ಏನು ಹೇಳಬೇಕಾದ್ರೂ ಹಾಸ್ಯ ಚಟಾಕಿಯನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದುಬಿಡ್ತೀನಿ. ಅದೊಂದಿದೆ. ನಮ್ಮಲ್ಲಿ ಒಂದು ಆಸ್ಪತ್ರೆಯಲ್ಲಿದ್ದಾಗ ನಾನು ಹಳ್ಳಿಯಲ್ಲಿ ಒಂದು 4 ಜನ ನರ್ಸ್ಗಳಿದ್ದರು. ನರ್ಸ್ ಅಂದರೆ ಫೀಮೇಲ್ ನರ್ಸ್ ಅಂತ ಹೇಳಬೇಕು, ಮೇಲ್ ನರ್ಸಸ್ಸು ಇದ್ದಾರೆ ಈಗ. ಅದರಲ್ಲಿ ಒಬ್ಬಳು ಕೊಡಗನೋಳು, ಬಹಳ ಚೆನ್ನಾಗಿದ್ಲು. ಅದು ಈಗ ಯಾಕೆ, ಆಕೆ ಬಹಳ ಒಳ್ಳೆಯವಳು, ರೋಗಿಗಳನ್ನು ಪ್ರೀತಿಯಿಂದ ನೋಡ್ತಾ ಇದ್ಲು, ಎಷ್ಟೊತ್ತಿನಲ್ಲಿ ಕರೀಲಿ ಹೋಗಿ ಸೇವೆ ಮಾಡ್ತಾಯಿದ್ಲು, ಮೃದು ಮಾತು, ಅಂಥ ಒಂದು ಹೆಂಗಸು ಲಕ್ಷಣವಾಗಿದ್ಲು ಅಂತ ಹೇಳೇ ಇದ್ದೀನಲ್ಲ. ಆದರೆ ಒಂದು ದೋಷ ಇತ್ತು ಅವಳಲ್ಲಿ. ರೋಗಿಗಳ ನಾಡಿಯನ್ನು ಹೀಗೆ ನೋಡಬೇಕಲ್ಲ, ರೋಗಿಗಳ ನಾಡಿಯನ್ನು 90 ಅಂತ ಬಾಯಲ್ಲಿ ಹೇಳಿ ಕೇಸ್ ಶೀಟ್ ಅಂತ ಇರುತ್ತೆ, ಬರೆಯುವಾಗ 10 ಕಳೆದು 80 ಬರೆದು ಬಿಡು. ರಕ್ತದ ಒತ್ತಡ 140 100, ಅದರಲ್ಲಿ 10 ಕಳೆದುಬಿಟ್ಟು 130 90 ಅಂತ ಬರೆದು ಬಿಡೋಳು. ರೋಗಿಗಳು ನೋಡಿದರು, ಈ 10 ಎಲ್ಲಿ ಹೋಗ್ತಾ ಇದೆ, ಯಾಕೆ ಕಳೀತಾ ಇದ್ದಾಳೆ, ಇದನ್ನು ನಾವು ವೈದ್ಯರಿಗೆ ತಿಳಿಸ್ಬೇಕು ಅಂತ ಬಂದು 26 ವರ್ಷ ನನಗೆ, ಆವಾಗ ಆಕೆಗೆ 22, ಬಂದು ಹೇಳಿದರು, ಸ್ವಾಮಿ ಎನ್ಕ್ವೈರಿ ಮಾಡಬೇಕು ನೀವು ಈ ನರಸಮ್ಮನ್ನ, ಒಳ್ಳೆಯವರು, ಇದೊಂದು 10 ಕಳೀತಾ ಇದ್ದಾರೆ. ಆಯಿತು, ಕರೆದೆ, ಬಾರಮ್ಮ ಅಂದು ಕೇಳಿದೆ, ಯಾಕೆ ಹೀಗೆ ಕಳೀತಾ ಇದೆಯಮ್ಮ. ಒಂದು ಸಲ ಒಂದು ನೋಟ ಬೀರಿದ್ಲು ಅವಳು, ನಖಶಿಕಾಂತ ನನ್ನನ್ನು ನೋಡಿದ್ಲು, ನನಗೆ ಅರ್ಥ ಆಗಲಿಲ್ಲ ಏನು ಅಂತ. ಏನು ಸರ್, ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನನ್ನ ಸೌಂದರ್ಯವನ್ನು ನೋಡಿದರೆ ಯಾರ ನಾಡಿ ಮಿಡಿತ ಹೆಚ್ಚಾಗೋದಿಲ್ಲ, ಯಾರ ರಕ್ತದ ಒತ್ತಡ ಹೆಚ್ಚಾಗೋದಿಲ್ಲ. ಅದಕ್ಕೋಸ್ಕರ ನನ್ನಿಂದಲೇ ಏರಿದ ನಾಡಿ ಮಿಡಿತವನ್ನು, ನನ್ನಿಂದಲೇ ಏರಿದ ರಕ್ತದ ಒತ್ತಡವನ್ನು ಕಳೆದು ಸಾಧಾರಣವಾದ ನರ್ಸ್ ನೋಡಿದರೆ ಏನಿರ್ತಿತ್ತೋ ಅದನ್ನು ಬರೆದಿದ್ದೇನೆ. ಅದನ್ನು ನೀವು ತಪ್ಪು ಅನ್ನೋದಾದರೆ ಏನಿರುತ್ತೋ ನಾಳೆಯಿಂದ ಅದನ್ನೇ ಬರೀತೀನಿ. ನನಗೆ ಒಂಥರ ನಾಚಿಕೆ ಆಯಿತು. ನಂದೊಂದು ರೂಮ್ನೊಳಗೆ ಹೊರಟೋಗ್ಬಿಟ್ಟು, ಯಾಕೆ ರಾಮಾಯಣ ನೋಡಿ ಪುನಃ ಹೇಗೆ ಲಿಂಕ್, ನನ್ನ ನಾಡಿನೇ ನೋಡ್ಕೊಂಬಿಡೋಣ ಅಂತ ನೋಡಿಕೊಂಡ್ರೆ 72 ಹೊಡಿಬೇಕು, 92 ಹೊಡ್ಕೋತಾ ಇದೆಯಲ್ರಿ. ಆಮೇಲೆ ಹೇಳಿದೆ, ನೀನು ಕಳಿಬೇಕಾದ್ದು ಇನ್ನು 10 ಅಲ್ಲ 15 ಅಂತ. ಒಂದು ಸುಂದರ ಸನ್ನಿವೇಶ. ಒಬ್ಬರು ಒಳ್ಳೆ ಸರ್ಜನ್ ಡಾಕ್ಟ್ರು, ಒಳ್ಳೆಯವರೇ. ಒಬ್ಬ ರೋಗಿ ಹಳ್ಳಿಯಿಂದ ಬಂದಿದ್ದ, ಅವನಿಗೊಂದು ಆಪರೇಷನ್ ಮಾಡಬೇಕಾಯ್ತು ಹೊಟ್ಟೆ ಬಲಭಾಗದಲ್ಲಿ. ಅವನು ಪಾಪ ಒಳ್ಳೆಯವನೇ, ರೋಗಿನೂ ಒಳ್ಳೆ ಒಂದು ಆಪರೇಷನ್ ಮಾಡಿದರು. ಒಂದೊಂದು ಸಲ ಏನಾಗುತ್ತೆ, ತೊಂದರೆ ಆಗುತ್ತೆ ಆಪರೇಷನ್ನಲ್ಲಿ. ಸಾವಿರಾರು ಆಪರೇಷನ್ ಮಾಡುವಾಗ ಒಂದು ಹೆಚ್ಚು ಕಮ್ಮಿ ಆಗ್ಬೋದು. ಈತನಿಗೆಲ್ಲ ಸರಿ ಹೋಯಿತು, ಹೊಲಿಗೆ ಬಿಚ್ಚಿದ್ರು 10ನೇ ದಿನ ಕಳಿಸ್ಕೊಟ್ಬಿಟ್ರು ಮನೆಗೆ. 1 ತಿಂಗಳಾಯಿತು, ರೋಗಿ ಬಂದ, ನಮಸ್ಕಾರ ಡಾಕ್ಟ್ರಿಗೆ, ಹಾಂ ಹೇಗಿದ್ದೀರಾ, ಏನೋ ತಮ್ಮ ಆಶೀರ್ವಾದ ಸರ್, ಚೆನ್ನಾಗಿದ್ದೀನಿ, ಸರಿ ನನಗೆ ಅಷ್ಟೇ ಬೇಕಾದ್ದು ಅಂದರು. ಆದರೆ ಈ ಹೊಟ್ಟೆಯಲ್ಲಿ ಸರ್ ಮೇಲ್ಭಾಗದಲ್ಲಿ ಈ ಚಿಮಟದಲ್ಲಿ ಕಿತ್ತಾಗ ಆಗುತ್ತಲ್ಲ ಸರ್, ಚಿಮಟದಲ್ಲ, ಹೌದು ಆಗಬಾರ್ದಲ್ಲ, ಆಗ್ತಾ ಇದೆಯಲ್ಲ ಸರ್, ನೋಡೋಣ ಬನ್ನಿ ಅಂದರು. ಎಕ್ಸ್ರೇ ನೋಡಿದರೆ ಚಿಮಟವೇ, ಆ್ಯಕ್ಚುಯಲ್ ಚಿಮಟ ಬಿಟ್ಟೋಗ್ಬಿಟ್ಟಿದೆ, ಆಕಸ್ಮಿಕ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಅಯ್ಯೋ ಅದೇನು 1 ನಿಮಿಷ ತೆಗೆದುಬಿಡ್ತೀನಿ ಬನ್ನಿ ಅಂದರು. ದೊಡ್ಡ ಡಾಕ್ಟ್ರು ಮಲಗಿಸಿದ್ರು, ಕುಯ್ದರು, ತೆಗೆದ್ರು, ಆಗೋಯ್ತು, ಕಳಿಸ್ಕೊಟ್ಬಿಟ್ರು. ಬನ್ನಿ ಅಂದರು. 8 ದಿವಸದ ಮೇಲೆ ಒಂದು ಹೊಲಿಗೆ ಹಾಕಿದ್ರು, ಬಿಚ್ಚಿಬಿಟ್ರು. ಸ್ವಲ್ಪ ದಿನ ಕಳೀತು. ಪುನಃ 1-2 ತಿಂಗಳ ಮೇಲೆ ರೋಗಿ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀನಿ ಸರ್, ಮೇಲ್ ಹೊಟ್ಟೆಯಲ್ಲಿ ಏನು ಸಮಸ್ಯೆ ಇಲ್ಲ. ಮೇಲ್ ಹೊಟ್ಟೆಯಲ್ಲಿಲ್ಲ ಅಂದರೆ ಆ ಕೆಳ ಹೊಟ್ಟೆಯಲ್ಲಿ ಸರ್ ಏನು, ಆ ಸೂಜಿಯಲ್ಲಿ ಚುಚ್ಚಿದಾಗ ಆಗುತ್ತಲ್ಲ, ಆಗಬಾರ್ದಲ್ಲ, ಆಗ್ತಾ ಇದೆಯಲ್ಲ ಸರ್, ಬನ್ನಿ ನೋಡೋಣ. ನೋಡಿದರೆ ಸೂಜಿನೇ. ಆವಾಗ ಮಲ್ಕೊಳ್ಳಿ ಅಂದರು. 1 ನಿಮಿಷ ತೆಗೆದುಬಿಡ್ತೀನಿ ಅದನ್ನು, ಯಾವ ದೊಡ್ಡದು ಅಂದರು. ಒಂಚೂರು ಹೀಗೆ ಗಾಯ ಮಾಡಿದರು, ತೆಗೆದುಬಿಟ್ರು. ಇನ್ನೇನು ಹೊಲಿಗೆ ಹಾಕಬೇಕು. ಸರ್ಜನ್ ಡಾಕ್ಟ್ರು, ಸರ್ ಏನು ಮಾಡ್ತಾ ಇದ್ದೀರಾ ಅಂದ ರೋಗಿ. ಹೊಲಿಗೆ ಹಾಕ್ಬಿಡ್ತೀನಿ. ಬ್ಯಾಡಿ ಸರ್, ದಯವಿಟ್ಟು ಈ ಸಲ ಒಂದು ಜಿಪ್ ಹಾಕ್ಬಿಡಿ. ಒಬ್ಬ ಯಜಮಾನರು, ಸೀನಿಯರ್ ಸಿಟಿಸನ್ ಅಂತೀವಿ ನಾವು, ಸ್ವಲ್ಪ ಮನೆಯಿಂದ ಇಳಿಬೇಕು, ಹೋಗಬೇಕಾದ್ರೆ ರಸ್ತೆಗೆ ಹೋಗಿದ್ದಾರೆ. ಅಲ್ಲಿ
ಏನೋ ಒಂದು ದೃಶ್ಯ ನೋಡಿದರು. ಭಾಳ ಗಾಬರಿ ಆಯಿತು. ಸೀದಾ ಮನೆಗೆ ಬಂದರು. ಭಾಳ ಅಪ್ಪಿತ್ತಲ್ಲ ಮನೆಗೆ, ಆಯಾಸ ಆಯಿತು. ಹತ್ತಿ ಬಂದು ಹೆಂಡತಿಗೆ ಹೇಳಿದರು, ಏನೇ ಬೀದಿ ನಾಯಿನ ಕಾರ್ಪೊರೇಷನ್ ವ್ಯಾನ್ ಬಂದು ಹಾಕ್ಕೊಂಡು ಹೋಗ್ತಾ ಇದೆಯಲ್ಲೇ ರಸ್ತೆಯಲ್ಲಿ, ಅದಕ್ಕೆ ಇಲ್ವೇನ್ರಿ ಬಡ್ಕೊಳ್ಳೋದು ನಾನು ನಿಮಗೆ, ಬೀದಿ ಬೀದಿ ತಿರುಗಬೇಡಿ ಅಂತ. ಇಷ್ಟು ಹೇಳಿ ತಮ್ಮ